ಸೊ ಒಂದೊಂದ್ಸಲಿ ನೋಡಿದಾಗ ರಕ್ಷಿತಾ ಸೂಪರ್ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ಮಾತುಗಳನ್ನ, ದೊಡ್ಡ ದೊಡ್ಡ ವಿಚಾರಗಳನ್ನ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಒಂದೊಂದ್ಸತಿ ನೋಡಿದಾಗ ಗಿಲ್ಲಿನೋ ಮತ್ತೊಬ್ರು ಹೇಳೋದನ್ನ ನೋಡಿ ಬೇಗ ಮ್ಯಾನಿಪುಲೇಟ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಸೊ ಹೇಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಆಲೋಚನೆಗಳು, ಕೆಲವೊಂದು ಪದಗಳು, ಕೆಲವೊಂದು ವಾಕ್ಯಗಳು ಬಹಳನೇ ಟ್ರೋಲ್ ಆಗಿದೆ, ಬಹಳ ಜನಕ್ಕೆ ಇಷ್ಟ ಆಗಿದೆ ನೀವು ಹೇಳಿರೋದು, ಹೇಗೆ ಇದು? ಮ್ಯಾಮ್ ಆಕ್ಚುಲಿ ನಾನು ಎಲ್ಲಿಗೆ ಇಷ್ಟಪಡ್ತೀನಿ, ಅದೇ ಎಂತ ಎಕ್ಸ್ಪೀರಿಯನ್ಸ್ ಅಲ್ಲ, ಒಂದು ಮನುಷ್ಯ ಇರ್ತಾರಲ್ವಾ, ಅವರ ಅಲ್ಲಿ ಒಂದು ಅಜ್ಜಿದು ಪರ್ಸನಾಲಿಟಿ ಇರುತ್ತೆ, ಒಂದು ಮಗುದು ಪರ್ಸನಾಲಿಟಿ ಇರುತ್ತೆ, ಒಂದು ಫ್ರೆಂಡ್, ಒಂದು ಎಲ್ಲ ಪರ್ಸನಾಲಿಟೀಸ್ ಇರುತ್ತೆ. ಸೊ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ಆಚೆ ಬರ್ತಾ ಇತ್ತು. ಒಂದು ಸಿಚುವೇಶನ್ ಅಲ್ಲಿ ನಾನು ಹೇಗಂದ್ರೆ ತುಂಬಾ ಚಿಕ್ಕ ಆಗಿರ್ತೀನಿ, ನನ್ಗೆ ಎಂತ ಗೊತ್ತಿಲ್ಲ, ನಾನು ಒಂದು ನನ್ಗೆ ಬುದ್ಧಿ ಇಲ್ಲ, ನಾನು ಒಂದು ಎಂತ ಹೇಳ್ತಾರೆ, ಇಷ್ಟು ದಡ್ಡಿ ನಾನು, ಹಾಗೆ ಇಡ್ತೀನಿ ನಾನು, ಎಂತ ಗೊತ್ತಿಲ್ಲ ನನಗೆ. ಒಂದೊಂದು ಟೈಮಲ್ಲಿ ನಾನು ಅಜ್ಜಿ ಆಗಿ ಅದೇ ಒಂದು ನನ್ನ ರೂಪ ಹೊರಗೆ ಬರುತ್ತೆ, ಒಂದೊಂದು ನಾಗವಳ್ಳಿ ರೂಪ ಹೊರಗೆ ಬರುತ್ತೆ. ಸೊ ಎಲ್ಲ ಒಂದೊಂದು ರೂಪ ಒಂದೊಂದು ಸಿಚುವೇಶನ್ ಅಲ್ಲಿ ಬರುತ್ತೆ. ಅದೇ ಎಲ್ಲರಿಗೆ ಅಷ್ಟೇನೆ. ಒಳ್ಳೆ ಇದ್ರೆ ನಾವು ಹೀಗೇನೆ, ಒಂದು ಇನ್ನೋಸೆಂಟ್ ಆಗಿದ್ರೆ ಇದೇನೆ ಪರ್ಸನಾಲಿಟಿ ಇರುತ್ತೆ, ಒಂದು ಜಗಳ ಆಗಿದ್ರೆ ಬೇರೆ ಒಂದು ಪರ್ಸನಾಲಿಟಿ ಬರುತ್ತೆ ಅಷ್ಟೇ. ಸೊ ಜಯಲಕ್ಷ್ಮಿ ಜೊತೆನಲ್ಲಿ ನಿಮ್ಗೆ ಧನಲಕ್ಷ್ಮಿ ಕೂಡ ಬಂದಿದ್ದಾರೆ. ಸೊ ಮುಂದಿನ ನಿಮ್ಗೆ ಸಿಕ್ಕಿರುವಂತಹ ಬಹುಮಾನನ, ಹಣ ಅಂದ್ರೆ ಕ್ಯಾಶ್ ಪ್ರೈಸ್ ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೀರಾ? ಹಸು ಕಟ್ತೀನಿ ಅಂತೆಲ್ಲ ಅಂತಿದ್ರಿ, ಆ ಆಲೋಚನೆ ಯಾಕೆ ಬಂತು? ಯಾಕೆಂದ್ರೆ ನನ್ಗೆ ಹಸು ಅಂದ್ರೆ ನನ್ಗೆ ಇತ್ತು ಒಂದು, ಅದೇ ನನ್ಗೆ ಗದ್ದೆದಲ್ಲಿ ಹಸು ಎಲ್ಲ ನನ್ಗೆ ಇಷ್ಟ, ಹಸು ಅದೇ ಒಂದು ಮಾಡ್ಬೇಕು ಅಂತ, ಹಾಲು ಎಲ್ಲ ತಗೊಳ್ಳಿ. ಬಟ್ ಇವಾಗ ಸದ್ಯದಲ್ಲಿ ಇವಾಗ ಬೇಡ. ಇವತ್ತೇ ನಾನು ಜಸ್ಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀನಿ, ಹಣ ಇವತ್ತೇ ನಾನು ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಅಂದ್ರೆ ಇವಾಗ ಬೇಡ, ನಂತರ ಕೈ ಹಾಕೋಣ. ಇವತ್ತೇ ಜಸ್ಟ್ ನಾನು ಇವತ್ತೇ ಎಂಜಾಯ್ ಮಾಡ್ತೀನಿ, ಇದೆ ನನ್ನ ಮೂವ್ಮೆಂಟ್. ಹಣ ಇವತ್ತೇ ನಾನು ಇನ್ಕ್ಲೂಡ್ ಮಾಡಿದ್ರೆ ನನಗೆ ಇದೇ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನನಗೆ ಇವತ್ತೇ ಹಣ ಬೇಡ, ಇವತ್ತೇ ನನಗೆ ಇದೆ ನಿಮ್ಮ ಜನರಿನ ಪ್ರೀತಿ ಉಂಟಲ್ವಾ, ಅದರಲ್ಲಿ ಬದುಕ್ತೀನಿ. ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ಟ್ರೋಲ್ಗಳು, ಹಾಗೇನೆ ವೋಟ್ ಹಾಕಿದ್ದು ವಿಡಿಯೋಸ್ಗಳು, ತುಳುನಾಡು ನಿಮ್ಗೆ ಮಾಡಿದ ಸಪೋರ್ಟ್, ಅವೆಲ್ಲ ಎಷ್ಟು ಅನಿಸ್ತು? ನಾನು ಒಂದು ವಿಷಯ ನಾನು ಇಲ್ಲಿ ಹೇಳಲಿಲ್ಲ, ಒಂದು ಹೇಳ್ತೀನಿ. ನಾನು ಎಲ್ಲ ಟ್ರೋಲ್ ಪೇಜಸ್ಗೆ ಆಗ್ಲಿ, ಎಲ್ಲ ಯೂಟ್ಯೂಬರ್ಸ್ಗೆ ಆಗ್ಲಿ, ಮತ್ತೆ ಇದೆಲ್ಲ ಮಾಡ್ತಾರಲ್ವಾ, ಮೀಮ್ಸ್ ಎಲ್ಲ ಮಾಡ್ತಾರಲ್ವಾ, ದೊಡ್ಡ 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 ಥ್ಯಾಂಕ್ ಯು. ಯಾಕೆಂದ್ರೆ ಎಲ್ಲೋ ಅವರ ಕೂಡ ಕಾಂಟ್ರಿಬ್ಯೂಷನ್ ಇತ್ತು. ಅವರು ಇರ್ಲಿಲ್ಲ ಅಂದ್ರೆ ನಾನು ಒಂದು ವೇಳೆ ಜನರು ಒಂದು ಸಂವೇರ್ ಮ್ಯಾಮ್ ಅವರ ಕೂಡ ಒಂದು ಕಾಂಟ್ರಿಬ್ಯೂಷನ್ ಉಂಟು ನನ್ಗೆ ಜನರ ಜೊತೆಗೆ ಒಂದು ಸ್ವಲ್ಪ ಕನೆಕ್ಟ್ ಮಾಡ್ಲಿಕ್ಕೆ. ಸೊ ನಾನು ಮೀಮ್ಸ್ ಅವರು ಟ್ರೋಲು ಎಲ್ಲಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದ್ರೆ ನಿಮ್ಗೆ ರಕ್ಷಿತಾ ಬೇಕು, ರಕ್ಷಿತಾಗೆ ಕೂಡ ನೀವು ಬೇಕು. ಸೊ ನೀವು ನನ್ಗೆ ಬಿಡ್ಬೇಡ, ನಾನು ನಿಮ್ಗೆ ಬಿಡಲ್ಲ. ಸೊ ಒಂದಷ್ಟು ನಿಮ್ಮ ವ್ಯೂವರ್ಸ್ಗೆ, ನಿಮ್ಮ ಫಾಲೋವರ್ಸ್ಗೆ ಮಾತ್ರ ಗೊತ್ತಿದ್ದಂತಹ ರಕ್ಷಿತಾ ವ್ಯಕ್ತಿತ್ವ ಇವತ್ತು ಇಡೀ ಕರ್ನಾಟಕ ಗೊತ್ತಾಗಿದೆ. ಕರ್ನಾಟಕ ದಾಟಿ ಕೂಡ ನಿಮ್ಗೆ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕನ್ನಡಿಗರು ಅಂದ್ರೆ ಭಾರತದಲ್ಲಿ, ವಿದೇಶದಲ್ಲಿ ಇರೋರೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಹ್ಯೂಜ್ ಪಬ್ಲಿಸಿಟಿಯನ್ನ ಯೂಸ್ ಮಾಡಿಕೊಂಡು ಮುಂದಿನ ನಿಮ್ಮ ಭವಿಷ್ಯನ ಏನ್ ಮಾಡ್ಬೇಕು ಅಂತೀವಿ? ಮ್ಯಾಮ್ ನಾನು ಯಾವಾಗ ಹೇಳ್ತೀನಿ, ನಾನು ಭವಿಷ್ಯ ಬಗ್ಗೆ ಎಂತ ಟೆನ್ಷನ್ ಮಾಡಲ್ಲ, ಫ್ಯೂಚರ್ ಬಗ್ಗೆ ಎಂತ, ನಾನು ಜಸ್ಟ್ ಪ್ರೆಸೆಂಟ್ ನೋಡ್ತೀನಿ, ಇವಾಗ ನೋಡ್ತೀನಿ ಅಷ್ಟೇ. ನಾಳೆ ಎಂತ ಆಗುತ್ತೆ ನಮ್ಗೆ ಗೊತ್ತಿಲ್ಲ, ನಾಳೆ ನಾವು ಇರ್ತೀವ ಇಲ್ಲ ಅಂತ ಗೊತ್ತಿಲ್ಲ. ಸೊ ನಾನು ಅಷ್ಟೇ ಹೇಳ್ತೀನಿ, ಇವಾಗ ನೋಡೋಣ, ಟುಡೇ ನೋಡೋಣ, ಎಂಜಾಯ್ ಮಾಡೋಣ ಅಷ್ಟೇ. ಸೊ ಸಿನಿಮಾದಲ್ಲಿ ಏನಾದ್ರು ಆಫರ್ಸ್ ಬಂದ್ರೆ, ಸೀರಿಯಲ್ ಅಲ್ಲಿ ಏನಾದ್ರು ಆಫರ್ಸ್ ಬಂದ್ರೆ? ಇಲ್ಲ, ನಾನು ಸೀರಿಯಲ್ ನನ್ಗೆ ಬೇಡ, ನಾನು ಮಾಡಲ್ಲ ಇವಾಗ. ಬಟ್ ಪಿಕ್ಚರ್ ನನ್ಗೆ ನನ್ನಾಗೆ ಪರ್ಸನಾಲಿಟಿ ಆಗಿ, ಒಂದು ಫಾರ್ ಎಕ್ಸಾಂಪಲ್ ಒಂದು ಪಟಾಕಿ ರಕ್ಷಿತಾಗೆ ಒಂದು ಪಿಕ್ಚರ್ ಬಂದ್ರೆ ನಾನೇ ಹೀರೋಯಿನ್. ಬೇಕಿದ್ರೆ ಆ ಪಿಕ್ಚರ್ ಅಲ್ಲಿ ಹೀರೋ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲ, ನಾನು ರಿಯಾಲಿಟಿ ಆಗಿ ಹೇಗೆ ಇದೀವಿ ಹಂಗೇನೆ ಇದ್ರೆ, ಒಂದು ಪಿಕ್ಚರ್ ಸಿಕ್ಕಿದ್ರೆ, ಯಾರು ಒಂದು ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ರೆ, ದೊಡ್ಡ ಅಂದ್ರೆ ಚಿಕ್ಕ ಬಜೆಟ್ ಕೂಡ ಓಕೆ ಸಿಕ್ಕಿದ್ರೆ ನಾನು ಮಾಡ್ಬಿಡ್ತೀನಿ. ಸೊ ನಿಮ್ಮ ರಸಗುಲ್ಲ ನೀವು ಹೋಗ್ಬೇಕಾದ್ರೆ ಜಸ್ಟ್ ನೀವು ಬ್ಲಾಕ್ ಮಾಡ್ಬಿಟ್ಟು ಹೋಗಿದ್ರಿ, ಆದ್ರೆ ಅದು ಯಾವ ತರ ಟ್ರೋಲ್ ಆಗಿದೆ, ಅದಕ್ಕೊಂದು ಮ್ಯೂಸಿಕ್ ಬಂದಿದೆ, ಅದಕ್ಕೊಂದು ರ್ಯಾಪ್ ಸಾಂಗ್ ಬಂದಿದೆ, ಗೊತ್ತಾ ನಿಮ್ಗೆ? ಗೊತ್ತಿಲ್ಲಪ್ಪ. ರಸಗುಲ್ಲ ಅಂತ ನಾವೆಂತ ಅದನ್ನ 1000 ಸಲ ನೋಡಿರ್ಬೋದೇನೋ. ಹಾಗಾಗಿ ನಿಮ್ಮ ಆ ರಸಗುಲ್ಲ ತಿನ್ನೋದನ್ನ ನೋಡ್ಬೇಕಂತ ತಕೊಂಡ್ ಬಂದಿದ್ದೀನಿ. ಸುಮ್ನೆ ನಾನು ಹಿಂಗೆ ಮಾಡಿದ್ದೀನಿ ನಿಮಗೋಸ್ಕರ. ಥ್ಯಾಂಕ್ ಯು. ಇಟ್ಕೊಳ್ಳಿ ರಸಗುಲ್ಲ. ಇವತ್ತೇ ಸ್ವಲ್ಪ ನಾನು ದೊಡ್ಡ ಆಗಿದ್ದೀನಿ ಹಾಗೆ. ಚೆನ್ನಾಗಿದ್ಯಾ? ಇನ್ನೊಂದು ಬರ್ಸಿ, ಇನ್ನೊಂದು. ಥ್ಯಾಂಕ್ ಯು.
ಸೊ ರಕ್ಷಿತಾಗೆ ರಸಗುಲ್ಲ ಅಂದ್ರೆ ತುಂಬಾ ಇಷ್ಟ. ರಕ್ಷಿತಾ ರಸಗುಲ್ಲ ವಿಡಿಯೋ ಕೂಡ ಬಹಳ ವೈರಲ್ ಆಗಿತ್ತು. ನೀವು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಿಮ್ನ ಎಷ್ಟು ಇಷ್ಟ ಪಡ್ತಾ ಇದ್ರು ಅಂತ ಅಂದ್ರೆ, ನೀವು ಮಾಡಿದಂತ ವ್ಲಾಗ್ ನ ತಗೊಂಡು ಕೂಡ ನಿಮ್ಗೆ ಒಂದು ರ್ಯಾಪ್ ಸಾಂಗ್ ಮಾಡಿದ್ರು, ನೀವು ಮಾತಾಡೋ ಮಾತುಗಳಿಗೆ ರ್ಯಾಪ್ ಸಾಂಗ್ ಎಲ್ಲ ಮಾಡಿದ್ರು. ಸೊ ಇದೇ ರಸಗುಲ್ಲ ತರನೇ, ನೀವು ಇಷ್ಟಪಡೋ ರಸಗುಲ್ಲ ತರನೇ ನಿಮ್ಮ ಲೈಫ್ ಕೂಡ ಸ್ವೀಟ್ ಆಗಿರ್ಲಿ, ಮತ್ತಷ್ಟು ಅವಕಾಶಗಳು ನಿಮ್ನ ಹುಡ್ಕೊಂಡ್ ಬರ್ಲಿ ಅಂತೇಳಿ ಸುವರ್ಣ ನ್ಯೂಸ್ ಪರವಾಗಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಗೆ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಹಾಗೆ ಕರ್ನಾಟಕ ಜನಕ್ಕೆ ಏನಾದ್ರು ಹೇಳೋದು ಬಾಕಿ ಇದ್ರೆ, ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿ ನಿಮ್ಮನ್ನ ನಮ್ಮನೆ ಮಗಳು ಅಂತ ಹೇಳಿ ಬಹಳನೇ ಅದೇ ಆತ್ಮೀಯತೆಯಿಂದ ಹೇಳ್ತಾ ಒಪ್ಕೊಂಡಿದ್ದಾರೆ. ಹೌದು, ಮಗಳು ಆಗಿ ಒಪ್ಕೊಂಡಿದ್ದಾರೆ. ನಾನು ಅವರಿಗೆ ಎಷ್ಟು ಹೇಳಿದ್ರೆ ಇವತ್ತೇ ಕಮ್ಮಿಯೇ. ಸೊ ಅವರಿಗೆ ಗೊತ್ತುಂಟು ನಾನು ಆಕ್ಚುಲಿ ಎಂತ ಫೀಲ್ ಉಂಟು ಅವರಿಗೆ ಗೋಸ್ಕರ. ಬಟ್ ಇಷ್ಟೇ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಯಾವಾಗ ನನಗೆ ಬಿಟ್ಕೊಡ್ಬೇಡಿ, ನಾನು ನಿಮ್ಗೆ ಸಾಯುವ ತನಕ ಮರೆಯಲ್ಲ. ಸೊ ಇಷ್ಟು ಮುದ್ದ ಕೇಳೋಂತ ಹುಡುಗಿನ ಯಾರು ಕೂಡ ಬಿಟ್ಕೊಡಕ್ ಇಷ್ಟಪಡಲ್ಲ ಅಂತ ಅನ್ಸುತ್ತೆ. ಇದಿಷ್ಟು ರನ್ನರ್ ಅಪ್ ಆಗಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂತಹ ಮುಗ್ಧ ಹುಡುಗಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.